ದ ಡಿಬೇಟ್ಗೆ ಸ್ವಾಗತ. ಇಂದು ನಾವು ಆ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತವಾದ ಗ್ರಂಥವನ್ನಿಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಈ ಪುಸ್ತಕ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಬಂದಿದೆ. ಯೋಚನೆ ಮಾಡಿ, ನಾವು ಯಾವುದೇ ಒಂದು ದೊಡ್ಡ ಆಧ್ಯಾತ್ಮಿಕ ಗುರಿಯನ್ನ ತಲುಪಬೇಕು ಅಂದ್ರೆ ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕ್ರಿಯೆಗಳ ನಿಜವಾದ ಅರ್ಥವಾದ್ರೂ ಏನು? ಅವು ಕೇವಲ ಮೆಟ್ಟಿಲುಗಳ, ಅಥವಾ ಪ್ರತಿ ಮೆಟ್ಲಿಗೂ ತನ್ನದೇ ಆದ ಒಂದು ಶಕ್ತಿ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ಇಂದು ಸಂಧ್ಯಾವಂದನೆಯಲ್ಲೇ ಬರುವ ಮಾರ್ಜನ ಅನ್ನೋ ಕ್ರಿಯೆಯ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಏನು? ಮಾರ್ಜನ ಅನ್ನೋದು ಗಾಯತ್ರಿ ಜಪ ಅನ್ನೋ ಮುಖ್ಯ ಉಪಾಸನೆಗೆ ನಮ್ಮನ್ನ ಸಿದ್ಧಗೊಳಿಸುವ, ದೇಹಶುದ್ಧಿ ಮಾಡುವ ಒಂದು ಸಾಂಕೇತಿಕ ಕ್ರಿಯೆ ಅಷ್ಟೇನಾ? ಅಥವಾ ಮಂತ್ರದ ಶಕ್ತಿಯಿಂದ ನಮ್ಮೊಳಗಿನ ದೋಷಗಳನ್ನ ನೇರವಾಗಿ ಸರಿಪಡಿಸುವ ಒಂದು ಆಳವಾದ ಆಧ್ಯಾತ್ಮಿಕ ಪ್ರಕ್ರಿಯೆಯಾ? ನನ್ನ ವಾದ ಏನಂದ್ರೆ, ಮಾರ್ಜನ ಅನ್ನೋದು ಒಂದು ಪ್ರಬಲವಾದ, ನೇರವಾದ ಆಧ್ಯಾತ್ಮಿಕ ಶುದ್ಧೀಕರಣದ ಪ್ರಕ್ರಿಯೆ. ನಾನಿದನ್ನ ಸ್ವಲ್ಪ ಬೇರೆ ರೀತಿ ನೋಡ್ತೀನಿ. ನನ್ನ ಪ್ರಕಾರ ಮಾರ್ಜನದ ಮುಖ್ಯ ಉದ್ದೇಶ ಗಾಯತ್ರಿ ಜಪದಂತಹ ದೊಡ್ಡ ಉಪಾಸನೆಗೆ ಸಾಧಕನನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಪಡಿಸುವ ಒಂದು ಪೂರ್ವಭಾವಿ ಕ್ರಿಯೆ ಅಷ್ಟೇ. ಅದು ಬಹಳ ಸರಳವಾದ ವ್ಯಾಖ್ಯಾನ ಆಗುತ್ತೆ. ಇದು ಮಂತ್ರಶಕ್ತಿಯುಳ್ಳ ನೀರಿನ ಮೂಲಕ ನಮ್ಮ ಹೊರಗಿನ ಮತ್ತು ಒಳಗಿನ ಶುದ್ಧಿ ಎರಡೂ ಒಂದೇ ಸಮಯದಲ್ಲಿ ಮಾಡುವ ಒಂದು ಆಳವಾದ ಪ್ರಕ್ರಿಯೆ. ಗ್ರಂಥದಲ್ಲಿ ಬಾಹ್ಯ ಹಾಗೂ ಅಂತರಶುದ್ಧಿ ಎರಡೂ ಆಗುತ್ತದೆ ಅಂತ ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದು ನಾವು ಸ್ನಾನ ಮಾಡಿ ಪಡೆಯುವ ದೇಹಶುದ್ಧಿಗಿಂತ ಬೇರೆ. ಪ್ರಾಣಾಯಾಮದಿಂದ ಸಿಗುವ ಮನಃಶುದ್ಧಿಗಿಂತಲೂ ಇದು ಹೆಚ್ಚು ಸಮಗ್ರ. ಯಾಕಂದ್ರೆ ರಾಗ, ದ್ವೇಷ, ಮದ, ಮತ್ಸರದಂತಹ ನಮ್ಮ ಒಳಗಿನ ಕಲ್ಮಶಗಳನ್ನು ಇದು ತೊಳೆಯುತ್ತೆ. ಅಷ್ಟೇ ಅಲ್ಲ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂದ್ರೆ ನಮ್ಮ ಎಚ್ಚರದ, ಕನಸಿನ ಮತ್ತು ನಿದ್ರೆಯ ಸ್ಥಿತಿಗಳಲ್ಲಿ ನಮ್ಮ ಮಾತು, ಮನಸ್ಸು ಮತ್ತು ದೇಹದಿಂದ ಆಗುವ 9 ಬಗೆಯ ಪಾಪದೋಷಗಳನ್ನ, ಅಂದ್ರೆ ನವವಿಧ ಪಾಪದೋಷಗಳನ್ನ ಇದು ನಿವಾರಿಸುತ್ತೆ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಇದು ಕೇವಲ ಒಂದು ಸಿದ್ಧತೆ ಆಗಿದ್ರೆ ಇಷ್ಟೊಂದು ದೊಡ್ಡ ಫಲವನ್ನ ಯಾಕೆ ಹೇಳ್ತಿದ್ರು ಹೇಳಿ? ಹಾಗಾಗಿ ಇದು ನೇರವಾದ ಮತ್ತು ಶಕ್ತಿಯುತವಾದ ಆಧ್ಯಾತ್ಮಿಕ ಕ್ರಿಯೆ ಎನ್ನುವುದು ನನ್ನ ಅಭಿಪ್ರಾಯ. ನಿಮ್ಮ ಮಾತು ಕುತೂಹಲಕಾರಿಯಾಗಿದೆ. ಆದ್ರೆ ನಾನಿದನ್ನ ಬೇರೆ ದೃಷ್ಟಿಕೋನದಿಂದ ನೋಡ್ತೇನೆ. ಮಾರ್ಜನದ ಪ್ರಾಥಮಿಕ ಉದ್ದೇಶವೇ ಬೇರೆ ಇದೆ. ಸಂಧ್ಯಾವಂದನೆಯ ರಾಜ ಯಾರು ಅಂದ್ರೆ ಅದು ಗಾಯತ್ರಿ ಜಪ. ಆ ಜಪಕ್ಕೆ ನಮ್ಮನ್ನ ಅರ್ಹರನ್ನಾಗಿ, ಸಿದ್ಧರನ್ನಾಗಿ ಮಾಡೋದೇ ಈ ಎಲ್ಲ ಪೂರ್ವಕ್ರಿಯೆಗಳ ಗುರಿ. ಗ್ರಂಥದಲ್ಲೇ ಮಾರ್ಜನವನ್ನ ನಮ್ಮ ದೇಹವನ್ನು ಶುದ್ಧಿ ಮಾಡುವುದು ಮತ್ತು ಪೂರ್ವಕರ್ಮ ಅಂಗ ಸಂಸ್ಕಾರ ಅಂತ ಕರೆದಿದ್ದಾರೆ. ಅಂದ್ರೆ ಏನು? ಇದು ಮುಖ್ಯ ಕಾರ್ಯಕ್ರಮಕ್ಕೆ ಮುಂಚಿನ ಒಂದು ಸಿದ್ಧತೆ. ಪರಮಾತ್ಮನ ಉಪಾಸನೆ ಮಾಡಬೇಕಾದ್ರೆ ಪ್ರಥಮತಃ ಶರೀರ ಶುದ್ಧಿಯನ್ನು ಮಾಡಬೇಕಾಗತ್ತೆ ಅನ್ನೋ ವಾಕ್ಯ ಈ ಕ್ರಿಯೆಯ ಮೂಲ ಉದ್ದೇಶ ಬಾಹ್ಯ ಶುದ್ಧಿ ಅನ್ನೋದನ್ನ ಒತ್ತಿ ಹೇಳುತ್ತೆ. ನೀವು ಹೇಳಿದ ಅಂತರಶುದ್ಧಿ ಅನ್ನೋದು ಸುಳ್ಳಲ್ಲ, ಆದ್ರೆ ಅದು ಈ ಬಾಹ್ಯ ಶುದ್ಧತೆಯ ಒಂದು ಮಾನಸಿಕ ಪರಿಣಾಮ ಅಷ್ಟೇ. ದೇಹಶುದ್ಧಿಯಾದಾಗ ಮನಸ್ಸು ತಾನಾಗಿಯೇ ಸ್ವಲ್ಪ ಶಾಂತವಾಗತ್ತೆ ಅಲ್ವಾ? ಆ ಶಾಂತತೆಯೇ ಗಾಯತ್ರಿ ಜಪಕ್ಕೆ ಬೇಕಾದ ಏಕಾಗ್ರತೆಗೆ ವೇದಿಕೆ. ಮಾರ್ಜನ ಅನ್ನೋದು ಗುರಿಯಲ್ಲ, ಗುರಿಯನ್ನ ತಲುಪಲಿಕ್ಕಿರುವ ಒಂದು ಅತ್ಯಗತ್ಯವಾದ ಮೆಟ್ಟಿಲು ಮಾತ್ರ. ಸರಿ, ನೀವು ಹೇಳೋದು ತಾರ್ಕಿಕವಾಗಿದೆ. ಆದರೆ ನನ್ನನ್ನು ಗೊಂದಲಕ್ಕೆ ತಳ್ಳೋ ವಿಷಯ ಅಂದ್ರೆ, ಗ್ರಂಥದಲ್ಲಿ ನೇರವಾಗಿ ಬಾಹ್ಯ ಮತ್ತು ಅಂತರಶುದ್ಧಿ ಎರಡೂ ಆಗ್ತದೆ ಅಂತ ಹೇಳಿದ್ದಾರೆ. ಕೇವಲ ಮಾನಸಿಕ ಸಿದ್ಧತೆಯಿಂದ ಇಷ್ಟು ಆಳವಾದ ಬದಲಾವಣೆ ಸಾಧ್ಯವೇ? ನಿಮ್ಮ ಪ್ರಕಾರ ಅಂತರಶುದ್ಧಿ ಅನ್ನೋದು ಕೇವಲ ಒಂದು ಫೀಲಿಂಗ್ ಅಥವಾ ಮಾನಸಿಕ ಪರಿಣಾಮ. ಆದರೆ ಗ್ರಂಥವು ಪ್ರಾಣಾಯಾಮ ಕೇವಲ ಅಂತರಶುದ್ಧಿ ಮಾಡುತ್ತೆ, ಆದರೆ ಮಾರ್ಜನ ಬಾಹ್ಯ ಮತ್ತು ಆಂತರ ಎರಡನ್ನೂ ಶುದ್ಧಿ ಮಾಡುತ್ತೆ ಅಂತ ಹೋಲಿಕೆ ಮಾಡಿ ಹೇಳುತ್ತೆ. ಈ ಹೋಲಿಕೆಯ ಉದ್ದೇಶವೇ ಮಾರ್ಜನದ ವಿಶಿಷ್ಟ ಮತ್ತು ಸಮಗ್ರ ಸ್ವರೂಪವನ್ನ ಎತ್ತಿ ಹಿಡಿಯೋದಲ್ವಾ? ಇದು ಕೇವಲ ಮಾನಸಿಕ ಸಮಾಧಾನಕ್ಕಿಂತ ಹೆಚ್ಚಿನದು ಅನ್ನೋದನ್ನ ಇದು ಸೂಚಿಸ್ತಾ ಇಲ್ವಾ? ಹೋಲಿಕೆಯನ್ನ ನಾನು ಬೇರೆ ರೀತಿ ಅರ್ಥೈಸ್ತೀನಿ. ನೋಡಿ, ಪ್ರಾಣಾಯಾಮ ನೇರವಾಗಿ ನಮ್ಮ ಉಸಿರಾಟ ಮತ್ತು ಮನಸ್ಸಿನ ಮೇಲೆ ಕೆಲಸ ಮಾಡುವ ಆಂತರಿಕ ಕ್ರಿಯೆ. ಅಲ್ಲಿ ಬಾಹ್ಯ ಶುದ್ಧಿಯ ಪ್ರಶ್ನೆಯೇ ಇಲ್ಲ. ಆದ್ರೆ ಮಾರ್ಜನದಲ್ಲಿ ನಾವು ನೀರನ್ನ ಬಳಸ್ತೀವಿ, ಅದು ನಮ್ಮ ದೇಹವನ್ನ ಸ್ಪರ್ಶಿಸುತ್ತೆ, ಹಾಗಾಗಿ ಅದು ಬಾಹ್ಯ ಕ್ರಿಯೆ. ಆ ಕ್ರಿಯೆಯನ್ನ ಮಾಡುವಾಗ ಮಂತ್ರ ಹೇಳೋದ್ರಿಂದ ಮನಸ್ಸಿನಲ್ಲಿ ಒಂದು ಪಾವಿತ್ರ್ಯದ ಭಾವನ ಮೂಡುತ್ತೆ. ಅದೇ ಆಂತರಶುದ್ಧಿ.
ಹಾಗಾಗಿ ಗ್ರಂಥವು ಕೇವಲ ಕ್ರಿಯೆಯ ಸ್ವರೂಪವನ್ನ ವಿವರಿಸ್ತಾ ಇದೆಯೇ ಹೊರತು ಅದರ ಪರಿಣಾಮದ ಆಳವನ್ನ ಹೋಲಿಸ್ತಾ ಇಲ್ಲ. ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವಾಗ ನಾನು ಶುದ್ಧನಾಗ್ತಾ ಇದ್ದೀನಿ ಅನ್ನೋ ಭಾವನೆ ಮನಸ್ಸಿನಲ್ಲಿ ಮೂಡುತ್ತೆ. ಈ ಮಾನಸಿಕ ಸಿದ್ಧತೆಯೇ ಮುಂದಿನ ಅತ್ಯಂತ ಏಕಾಗ್ರತೆ ಬೇಡುವ ಗಾಯತ್ರಿ ಜಪಕ್ಕೆ ಬೇಕಾದ ಸ್ಥಿರತೆಯನ್ನು ಕೊಡುತ್ತೆ. ಇದು ನೇರ ಪ್ರಕ್ರಿಯೆ ಆಗೋ ಬದಲು ಒಂದು ಕ್ರಿಯೆಯ ಪರೋಕ್ಷ ಮತ್ತು ಮಾನಸಿಕ ಫಲಿತಾಂಶ ಅಂತ ನನ್ನ ವಾದ. ಹಾಗಾದ್ರೆ ಗ್ರಂಥದಲ್ಲಿ ರಾಗ, ದ್ವೇಷ, ಮದ, ಮತ್ಸರಾದಿಗಳಿಂದ ದೂಷಿತವಾದ ಅಂತಃಕರಣ ಶುದ್ಧವಾಗಬೇಕಾದರೆ ಈ ಮಂತ್ರಸ್ನಾನದಿಂದಲೇ ಆಗುವುದು ಅಂತ ಇಷ್ಟು ಖಚಿತವಾಗಿ ನಿರ್ದಿಷ್ಟವಾಗಿ ಹೇಳಿರೋದನ್ನ ಹೇಗೆ ವಿವರಿಸ್ತೀರಿ? ಇದು ಕೇವಲ ಒಂದು ಮಾನಸಿಕ ಭಾವನೆಗಿಂತ ತುಂಬಾ ಆಳವಾದ ಪರಿಣಾಮವನ್ನು ಸೂಚಿಸ್ತಾ ಇಲ್ವೇ? ಕೇವಲ ನಾನು ಶುದ್ಧನಾಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಮ್ಮೊಳಗೆ ಆಳವಾಗಿ ಬೇರೂರಿರೋ ರಾಗದ್ವೇಷಗಳು ಹೊರಟೋಗುತ್ತಾ? ಅದು ಅಷ್ಟು ಸುಲಭ ಆಗಿದ್ರೆ ಯಾರಿಗೂ ಆಧ್ಯಾತ್ಮಿಕ ಸಾಧನೆಯೇ ಬೇಕಿರ್ಲಿಲ್ಲ. ಇದು ಕೇವಲ ಭಾವನೆಯಲ್ಲ, ಮಂತ್ರಪೂತ ಜಲಕ್ಕೆ ಆ ಶಕ್ತಿ ಇದೆ ಅನ್ನೋದನ್ನ ಈ ವಾಕ್ಯ ಸ್ಪಷ್ಟಪಡಿಸ್ತಿದೆ. ಅದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಆ ವಾಕ್ಯವನ್ನ ಅದರ ಸಂದರ್ಭದಲ್ಲಿ ನೋಡ್ಬೇಕು. ಅದಕ್ಕೂ ಮೊದಲಿನ ವಾಕ್ಯಗಳಲ್ಲಿ ಗ್ರಂಥವು ಮಾರ್ಜನವನ್ನ ಒಂದು ಪೂರ್ವಕರ್ಮ ಅಂಗ ಅಂತ ಸ್ಪಷ್ಟವಾಗಿ ಗುರುತಿಸುತ್ತೆ. ಅಂದ್ರೆ ಇದು ಮುಖ್ಯ ಕ್ರಿಯೆಯ ಒಂದು ಭಾಗ, ಪೂರಕವಾದ ಅಂಗ. ಗಾಯತ್ರಿ ಜಪ ಅನ್ನೋ ಪ್ರಧಾನ ಕರ್ಮಕ್ಕೆ ಇದು ವೇದಿಕೆ ಸಿದ್ಧಪಡಿಸುತ್ತೆ. ಇದರ ಮಹತ್ವ ಇರೋದು ಆ ಪ್ರಧಾನ ಕರ್ಮವನ್ನ ಯಶಸ್ವಿಯಾಗಿ ಮಾಡುದ್ರಲ್ಲಿ, ಸ್ವತಂತ್ರವಾಗಿ ಅಲ್ಲ. ಉದಾಹರಣೆಗೆ, ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮಕ್ಕೆ ಮೊದಲು ಶ್ರುತಿ ಸೇರಿಸ್ಕೊಳ್ತಾರೆ, ವಾದ್ಯಗಳನ್ನ ಸಿದ್ಧಪಡಿಸ್ಕೊಳ್ತಾರೆ ಅಲ್ವಾ? ಆ ಶ್ರುತಿ ಸೇರ್ಸೋದೇ ಒಂದು ಕಲೆ, ಆದ್ರೆ ಅದರ ಸಾರ್ಥಕತೆ ಇರೋದು ಮುಂದಿನ ಕಚೇರಿಯನ್ನ ಅದ್ಭುತವಾಗಿ ನಡೆಸ್ಕೊಡೋದ್ರಲ್ಲಿ. ಹಾಗೆಯೇ ಮಾರ್ಜನವು ನಮ್ಮ ಮನಸ್ಸು ಮತ್ತು ದೇಹ ಅನ್ನೋ ವಾದ್ಯವನ್ನ ಗಾಯತ್ರಿ ಜಪ ಅನ್ನೋ ಸಂಗೀತಕ್ಕೆ ಶ್ರುತಿಗೊಳಿಸೋ ಕ್ರಿಯೆ. ಅದರ ಮೌಲ್ಯ ಅದರ ಸ್ವತಂತ್ರ ಪರಿಣಾಮಕ್ಕಿಂತ ಅದು ಸೃಷ್ಟಿಸೋ ಸಿದ್ಧತೆಯಲ್ಲಿದೆ. ನಿಮ್ಮ ಶ್ರುತಿಯ ಉದಾಹರಣೆ ಚೆನ್ನಾಡಿದೆ. ಆದ್ರೆ ನಾನು ಅದನ್ನೇ ಇಟ್ಕೊಂಡು ವಾದ ಮುಂದುವರಿಸ್ತೀನಿ. ಶ್ರುತಿ ಸರಿಯಿಲ್ಲಿದ್ರೆ ಇಡೀ ಸಂಗೀತ ಕಾರ್ಯಕ್ರಮವೇ ಹಾಳಾಗುತ್ತೆ ಅಲ್ವಾ? ಹಾಗೆಯೇ ಅಂತಃಕರಣವು ರಾಗದ್ವೇಷಗಳಿಂದ ಕಲುಷಿತವಾಗಿದ್ರೆ ಸಾಧಕನು ಮಾಡುವ ಸಾವಿರಾರು ಗಾಯತ್ರಿ ಜಪವು ನಿಷ್ಫಲವಾಗಬಹುದು. ಆ ಕಲ್ಮಶಗಳನ್ನ ತೊಳೆದು ಜಪಕ್ಕೆ ಬೇಕಾದ ಯೋಗ್ಯತೆಯನ್ನ ನೀಡೋದೇ ಈ ಮಾರ್ಜನ. ಹಾಗಾಗಿ ಒಂದು ಕ್ರಿಯೆಯು ಪೂರ್ವಕರ್ಮ ಅಂದ ಮಾತ್ರಕ್ಕೆ ಅದರ ಮಹತ್ವ ಕಡಿಮೆಯಾಗಲ್ಲ. ಅಡಿಪಾಯವಿಲ್ಲದೆ ಕಟ್ಟಡ ನಿರ್ಮಿಸಲು ಆಗಲ್ಲ. ಅಡಿಪಾಯ ಅನ್ನೋದು ಪೂರ್ವಕರ್ಮ. ಆದ್ರೆ ಅದಿಲ್ಲದೆ ಇಡೀ ಕಟ್ಟಡವೇ ಕುಸಿದು ಬೀಳುತ್ತೆ. ಈ ಅರ್ಥದಲ್ಲಿ ಮಾರ್ಜನ ಕೇವಲ ಒಂದು ಹೆಜ್ಜೆ ಅಲ್ಲ, ಅದು ಇಡೀ ಆಧ್ಯಾತ್ಮಿಕ ಕಟ್ಟಡದ ಅಡಿಪಾಯ. ಹಾಗಾಗಿ ಇದು ಸ್ವತಃ ಒಂದು ಪ್ರಬಲವಾದ ಮತ್ತು ಅತ್ಯಗತ್ಯವಾದ ಆಧ್ಯಾತ್ಮಿಕ ಕ್ರಿಯೆ. ನೀವು ಅಡಿಪಾಯದ ಹೋಲಿಕೆ ಕೊಟ್ಟಿದ್ದು ಚರ್ಚೆಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸ್ತಿದೆ. ಆದರೆ ಅಡಿಪಾಯದ ಸಂಪೂರ್ಣ ಉದ್ದೇಶವೇ ಕಟ್ಟಡವನ್ನ ಹೊತ್ತು ನಿಲ್ಲೋದು. ಅದರ ಸ್ವಂತ ಅಸ್ತಿತ್ವಕ್ಕೆ ಕಟ್ಟಡವಿಲ್ಲದೆ ಯಾವುದೇ ಅರ್ಥವಿಲ್ಲ. ಜನ ಅಡಿಪಾಯವನ್ನ ನೋಡಿ ಖುಷಿಪಡಲ್ಲ, ಕಟ್ಟಡವನ್ನ ನೋಡಿ ಆನಂದಿಸ್ತಾರೆ. ಅಂತೆಯೇ ಮಾರ್ಜನದ ಸಂಪೂರ್ಣ ಸಾರ್ಥಕತೆ ಇರೋದು ಗಾಯತ್ರಿ ಜಪಕ್ಕೆ ದಾರಿ ಮಾಡಿಕೊಡೋದ್ರಲ್ಲಿ. ನೀವು ಅಡಿಪಾಯ ಎಷ್ಟು ಗಟ್ಟಿಮುಟ್ಟಾಗಿರಬೇಕು ಅಂತ ಹೇಳಿದ್ರಿ. ಆ ಅಡಿಪಾಯ ಅದೆಷ್ಟು ಗಟ್ಟಿಯಾಗಿರಬೇಕು ಅನ್ನೋದಕ್ಕೆ ನಿಮ್ಮ ಮುಂದಿನ ವಾದವೇ ಉತ್ತರ ಕೊಡ್ಬೋದು. ನೀವು ನವವಿಧ ಪಾಪದೋಷಗಳ ನಿವಾರಣೆಯ ಬಗ್ಗೆ ಹೇಳಿದ್ರಿ. ಅಷ್ಟು ದೊಡ್ಡ ಪರಿಣಾಮವನ್ನ ಈ ಅಡಿಪಾಯ ಹೇಗುಂಟು ಮಾಡಲು ಸಾಧ್ಯ? ಕೆಲವು ಹನಿ ನೀರನ್ನ ಸಿಂಪಡಿಸ್ಕೊಳ್ಳೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು, ಪಾಪಗಳು ಕಳೆದೋಗ್ತಾ? ಇದು ಕೇಳಲಿಕ್ಕೆ ಸ್ವಲ್ಪ ಅತಿಶಯೋಕ್ತಿ ಅನ್ಸೋದಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಕ್ರಿಯೆಯ ಶಕ್ತಿ ಇರೋದು ನೀರಿನಲ್ಲಿ ಅಲ್ಲ, ಮಂತ್ರಗಳಲ್ಲಿ. ಮಂತ್ರಗಳಿಂದ ಪವಿತ್ರವಾದ ನೀರು ಆ ಶಕ್ತಿಯನ್ನ ನಮ್ಮ ಸೂಕ್ಷ್ಮ ಶರೀರಕ್ಕೆ ತಲುಪಿಸೋ ಒಂದು ಮಾಧ್ಯಮ ಅಷ್ಟೇ. ಈ ನವವಿಧ ಪಾಪಗಳು ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಎಚ್ಚರದ, ಕನಸಿನ ಮತ್ತು ನಿದ್ರೆಯ ಸ್ಥಿತಿಗಳಲ್ಲಿ ನಮ್ಮ ಮಾತು, ಮನಸ್ಸು ಮತ್ತು ದೇಹದಿಂದ ಆಗುವ ತಪ್ಪುಗಳು. ಇದು ಕೇವಲ ನಾವು ತಿಳಿದು ಮಾಡುವ ಪಾಪಗಳಲ್ಲ, ತಿಳಿಯದೆ ಆಗುವ ದೋಷಗಳನ್ನು ಒಳಗೊಂಡಿದೆ. ಇಂತಹ ಸೂಕ್ಷ್ಮವಾದ ಕರ್ಮದ ಪದರಗಳನ್ನ ಕೇವಲ ಒಂದು ಮಾನಸಿಕ ಸಂಕಲ್ಪದಿಂದ ತೆಗೆಯೋಕ್ ಸಾಧ್ಯ ಇಲ್ಲ. ಗ್ರಂಥದಲ್ಲಿ ವಿನಶ್ಯೇತ್ ಅನ್ನೋ ಪದ ಬಳಸಿದ್ದಾರೆ, ಅಂದ್ರೆ ನಾಶವಾಗುತ್ತದೆ ಅಂತ. ನಾಶವಾಗಬಹುದು ಅಥವಾ ನಾಶವಾಗಲು ಪ್ರಯತ್ನಿಸುತ್ತದೆ ಎಂದಲ್ಲ, ನೇರವಾಗಿ ನಾಶವಾಗುತ್ತದೆ ಅಂತ. ಕೇವಲ ಒಂದು ಸಾಂಕೇತಿಕ ಕ್ರಿಯೆಗೆ ಇಷ್ಟು ದೊಡ್ಡ ಖಚಿತವಾದ ಫಲವನ್ನ ಆರೋಪಿಸಲು ಸಾಧ್ಯವಿಲ್ಲ.
ಹಾಗಾಗಿ ಇದು ಕರ್ಮದ ಸೂಕ್ಷ್ಮ ಪದರಗಳ ಮೇಲೆ ನೇರವಾಗಿ ಕೆಲಸ ಮಾಡುವ ಒಂದು ಆಧ್ಯಾತ್ಮಿಕ ಟ್ರಾನ್ಸಾಕ್ಷನ್. ನಮ್ಮ ಕರ್ಮದ ಖಾತೆಯಲ್ಲೇ ನೇರವಾಗಿ ಬದಲಾವಣೆ ತರೋ ಪ್ರಕ್ರಿಯೆ ಇದು. ನಾನು ಇದನ್ನ ಸಂಪೂರ್ಣವಾಗಿ ಭಿನ್ನವಾಗಿ ನೋಡ್ತೀನಿ. ಪಾಪಗಳ ನಿವಾರಣೆ ಅನ್ನೋದನ್ನ ಅಕ್ಷರಶಃ ಡಿಲೀಟ್ ಮಾಡ್ಕೋ ಕ್ರಿಯೆ ಅಂತ ತಿಳಿಬಾರದು. ನನ್ನ ಪ್ರಕಾರ ಇದು ಒಂದು ಶಕ್ತಿಯುತವಾದ ಸಂಕಲ್ಪ. ನನ್ನಿಂದ ಇಂತಹ ದೋಷಗಳು ಆಗಿವೆ, ಅವುಗಳ ಪ್ರಭಾವದಿಂದ ನಾನು ಮುಕ್ತನಾಗ್ತೀನಿ, ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಸಾಧಕನು ಆ ಕ್ರಿಯೆಯ ಮೂಲಕ ದೃಢ ಸಂಕಲ್ಪ ಮಾಡ್ತಾನೆ. ಈ ಕ್ರಿಯೆಯು ಅವನಿಗೆ ತನ್ನ ತಪ್ಪುಗಳ ಬಗ್ಗೆ ಅರಿವು ಮೂಡಿಸುತ್ತೆ ಮತ್ತು ಅವುಗಳಿಂದ ಹೊರಬರಲು ಮಾನಸಿಕ ಶಕ್ತಿ ಕೊಡುತ್ತೆ. ಇದು ನೇರವಾಗಿ ಪಾಪಗಳನ್ನ ಅಳಿಸಿಹಾಕು ಮಾಂತ್ರಿಕ ಕ್ರಿಯೆ ಅಲ್ಲ. ಬದಲಾಗಿ ಪಾಪ ಪ್ರಜ್ಞೆಯಿಂದ, ಆ ಕರ್ಮದ ಭಾರದಿಂದ ನಮ್ಮನ್ನ ಮುಕ್ತಗೊಳಿಸಿ ಶುದ್ಧ ಮನಸ್ಸಿನಿಂದ ಭಗವಂತನ ಉಪಾಸನೆ ಮಾಡಲು ಸಹಾಯ ಮಾಡುವ ಒಂದು ಮನೋವೈಜ್ಞಾನಿಕ ಪ್ರಕ್ರಿಯೆ. ಶುದ್ಧೀಕರಣ ಅನ್ನೋದು ಕೇವಲ ದೈಹಿಕ ಅಥವಾ ಆಧ್ಯಾತ್ಮಿಕ ಮಾತ್ರವಲ್ಲ, ಅದು ಮಾನಸಿಕ ಮತ್ತು ಸಂಕಲ್ಪಾತ್ಮಕ ಪ್ರಕ್ರಿಯೆಯೂ ಹೌದು. ಈ ಮೂಲಕ ಸಾಧಕನು ತನ್ನ ಭೂತಕಾಲದ ಭಾರವನ್ನ ಕೆಳಗಿಟ್ಟು ವರ್ತಮಾನದಲ್ಲಿ ಏಕಾಗ್ರತೆಯಿಂದ ಜಪ ಮಾಡಲು ಸಿದ್ಧನಾಗ್ತಾನೆ. ನಿಮ್ಮ ವಾದವನ್ನು ಒಪ್ಪುವುದಾದ್ರೆ, ಹಾಗಾದರೆ ಆ ಮಂತ್ರಗಳಿರುವ ನಿರ್ದಿಷ್ಟ ದೇವತೆಗಳ ಆವಾಹನೆ ಮತ್ತು ಅವುಗಳ ಶಕ್ತಿಗೆ ಯಾವುದೇ ಪಾತ್ರವಿಲ್ಲವೇ? ಕೇವಲ ಸಾಧಕನ ಸಂಕಲ್ಪವೇ ಮುಖ್ಯವಾಗಿದ್ರೆ ಮಂತ್ರಗಳೇಕೆ ಬೇಕು? ಸುಮ್ಮನೆ ನೀರು ಹಾಕ್ಕೊಂಡು ನಾನು ಶುದ್ಧನಾಗುತ್ತೇನೆ ಎಂದು ಸಂಕಲ್ಪ ಮಾಡಿದರೆ ಸಾಕಲ್ಲವೇ? ಗ್ರಂಥವು ಮಂತ್ರ ಮತ್ತು ಜಲದ ಸಂಯೋಗದ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ನಿಮ್ಮ ವಾದವು ಈ ಕ್ರಿಯೆಯ ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಆಯಾಮವನ್ನ ಕಡೆಗಣಿಸಿ ಅದನ್ನ ಕೇವಲ ಒಂದು ಮಾನಸಿಕ ವ್ಯಾಯಾಮವನ್ನಾಗಿ ಸೀಮಿತಗೊಳಿಸುತ್ತದೆ ಅಂತನ್ಸುತ್ತೆ. ಖಂಡಿತ ಇಲ್ಲ. ನಾನು ಮಂತ್ರಗಳ ಶಕ್ತಿಯನ್ನ ಕಡೆಗಣಿಸ್ತಾ ಇಲ್ಲ, ಆದ್ರೆ ಅದರ ಪಾತ್ರವನ್ನ ವಿಭಿನ್ನವಾಗಿ ನೋಡ್ತಾ ಇದ್ದೀನಿ. ಮಂತ್ರಗಳು ಆ ಸಂಕಲ್ಪಕ್ಕೆ ದೈವಿಕ ಶಕ್ತಿಯನ್ನ ಮತ್ತು ಗಾಂಭೀರ್ಯವನ್ನ ಒದಗಿಸ್ತವೆ. ಅವು ಸಾಧಕನ ಮನಸ್ಸನ್ನ ಸಾಮಾನ್ಯ ಲೌಕಿಕ ಸ್ಥಿತಿಯಿಂದ ಮೇಲೆತ್ತಿ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲು ಸಹಾಯ ಮಾಡ್ತವೆ. ನಮ್ಮ ಸಂಕಲ್ಪಕ್ಕೆ ಸಾಕ್ಷಿಯಾಗಿ ದೇವತೆಗಳನ್ನ ಆವಾಹನೆ ಮಾಡ್ತೀವಿ, ಆದ್ರೆ ಅಂತಿಮವಾಗಿ ಪರಿವರ್ತನೆಯು ಸಾಧಕನ ಒಳಗಿನಿಂದ, ಅವನ ಸಂಕಲ್ಪ ಮತ್ತು ಬದ್ಧತೆಯಿಂದ ಬರಬೇಕು. ಮಂತ್ರಗಳು ಅದಕ್ಕೆ ವೇಗವರ್ಧಕಗಳಾಗಿ, ಅಂದ್ರೆ ಕ್ಯಾಟಲಿಸ್ಟ್ಸ್ ಆಗಿ ಕಾರ್ಯನಿರ್ವಹಿಸ್ತವೆ. ಪಾಪಗಳನ್ನ ಅಳಿಸಿಹಾಕೋದು ಅನ್ನೋ ನೇರ ಪ್ರಕ್ರಿಯೆಗಿಂತ ಪಾಪಗಳಿಂದ ಮುಕ್ತನಾಗುವ ನಮ್ಮ ಸಂಕಲ್ಪಕ್ಕೆ ದೈವಿಕ ಅನುಮೋದನೆ ಮತ್ತು ಶಕ್ತಿಯನ್ನ ಪಡೆಯೋ ಕ್ರಿಯೆ ಅನ್ನೋದು ಹೆಚ್ಚು ತಾರ್ಕಿಕ ಮತ್ತು ಆಚರಣೆಗೆ ಯೋಗ್ಯವಾದ ವಿವರಣೆ. ನಮ್ಮ ಇಂದಿನ ಚರ್ಚೆಯು ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಮಾರ್ಜನವನ್ನ ಎಷ್ಟು ಆಳವಾಗಿ ವಿವರಿಸಲಾಗಿದೆ ಅನ್ನೋದನ್ನ ತೋರಿಸುತ್ತೆ. ನನ್ನ ದೃಷ್ಟಿಯಲ್ಲಿ ಮಾರ್ಜನವನ್ನ ಕೇವಲ ಬಾಹ್ಯ ಕ್ರಿಯೆಯಾಗಿ ನೋಡದೆ, ಬಾಹ್ಯ ಮತ್ತು ಆಂತರಿಕ ಶುದ್ಧಿ ಎರಡನ್ನೂ ಒದಗಿಸುವ ಒಂದು ಸಮಗ್ರ ಪ್ರಕ್ರಿಯೆಯಾಗಿ ನೋಡೋದು ಅತ್ಯಗತ್ಯ. ರಾಗದ್ವೇಷಗಳಂತಹ ಆಂತರಿಕ ದೋಷಗಳಿಂದ ಹಿಡಿದು ನವವಿಧ ಪಾಪದೋಷಗಳಂತಹ ಸೂಕ್ಷ್ಮ ಕರ್ಮದ ಸಂಸ್ಕಾರಗಳನ್ನು ನಿವಾರಿಸುವ ಇದರ ಸಾಮರ್ಥ್ಯವನ್ನ ಕಡೆಗಣಿಸಲಾಗದು. ಹಾಗಾಗಿ ಇದು ಸ್ವತಂತ್ರವಾಗಿ ಮಹತ್ವವುಳ್ಳ ಒಂದು ಶಕ್ತಿಯುತ ಕ್ರಿಯೆ. ಹೌದು. ಅದೇ ಸಮಯದಲ್ಲಿ ಮಾರ್ಜನವನ್ನ ಸಂಧ್ಯಾವಂದನೆಯ ಒಟ್ಟಾರೆ ಚೌಕಟ್ಟಿನಲ್ಲಿ ನೋಡುವುದು ಕೂಡ ಅಷ್ಟೇ ಮುಖ್ಯ. ಗಾಯತ್ರಿ ಜಪವೆಂಬ ಪ್ರಧಾನ ಉಪಾಸನೆಗೆ ಸಾಧಕನನ್ನ ಸಿದ್ಧಗೊಳಿಸುವ ಒಂದು ಅತ್ಯಗತ್ಯವಾದ ಪೂರ್ವಭಾವಿ ಮತ್ತು ಸಾಂಕೇತಿಕ ಕ್ರಿಯೆಯಾಗಿ ಅದರ ಸ್ಥಾನವನ್ನ ನಾವು ಗೌರವಿಸಬೇಕು. ಅದರ ಮಹತ್ವವು ಅದು ಸ್ವತಂತ್ರವಾಗಿ ಏನು ಮಾಡುತ್ತದೆ ಎನ್ನುವುದಕ್ಕಿಂತ ಅದು ಮುಂದಿನ ಶ್ರೇಷ್ಠವಾದ ಕ್ರಿಯೆಗೆ ಹೇಗೆ ಅಡಿಪಾಯ ಹಾಕುತ್ತದೆ ಎನ್ನುವುದರಲ್ಲಿದೆ. ಆ ಸಂದರ್ಭವನ್ನ ಪರಿಗಣಿಸುವುದರಿಂದ ಅದರ ನಿಜವಾದ ಉದ್ದೇಶವನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಖಂಡಿತ. ಈ ಎರಡೂ ದೃಷ್ಟಿಕೋನಗಳು ಮಾರ್ಜನ ಕ್ರಿಯೆಯ ಬಹುಮುಖಿ ಸ್ವರೂಪವನ್ನ ಅರಿಯಲು ನಮಗೆ ಸಹಾಯ ಮಾಡುತ್ತವೆ. ಒಂದು ಸಣ್ಣ ಕ್ರಿಯೆಯ ಹಿಂದೆ ಇಷ್ಟೊಂದು ಆಳವಾದ ತತ್ವಶಾಸ್ತ್ರ ಅಡಗಿದೆ ಅಂದ್ರೆ ಅದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಈ ಗ್ರಂಥದಲ್ಲಿನ ವಿಷಯಗಳು ಮತ್ತಷ್ಟು ಆಳವಾದ ಚಿಂತನೆ ಮತ್ತು ಅನುಸಂಧಾನಕ್ಕೆ ಅವಕಾಶ ನೀಡುತ್ತವೆ.